ಆತ ನಟೋರಿಯಸ್ ಕಳ್ಳ. ಆತ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ದೇವಸ್ಥಾನಗಳು, ಮನೆಗಳು ಮತ್ತು ಶ್ರೀಗಂಧದ ಮರಗಳನ್ನು. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಸಣ್ಣ ಪುಲಿಕುಟ್ಟು ಗ್ರಾಮದ ನಿವಾಸಿ ರವಿಕುಮಾರ್. ಈತ ಕಳೆದೆರಡು ದಿನಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಮುಲ್ಕಿ ತಾಲೂಕಿನ ಶ್ರೀ ಚಂದ್ರಮೌಳೀಶ್ವರ ದೇವಸ್ಥಾನಕ್ಕೆ ಕನ್ನ ಹಾಕೋಕೆ ಅಂತ ಬರ್ತಾನೆ. ದೇವಸ್ಥಾನದಲ್ಲಿ ಹೊಂಚಾಕಿ CC ಕ್ಯಾಮ್ರಾಗಳೆಲ್ಲ ಇಲ್ಲಿದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಕೊಂಡು ಮಧ್ಯರಾತ್ರಿ ಆ ದೇವಸ್ಥಾನಕ್ಕೆ ಕನ್ನ ಹಾಕ್ತಾನೆ. ಸಲಾಕೆಯನ್ನು ತುಂಡರಿಸಿ ಮೇಲಿನಿಂದ ಕೆಳಗಿಳಿದುಕೊಂಡು ಬಂದು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತಾನೆ. ಈ ಸಂದರ್ಭದಲ್ಲಿ CCTV ಕ್ಯಾಮ್ರಾದ ಲೈಟ್ ಆನ್ ಆಗಿದೆ. ಆ CCTV ಕ್ಯಾಮ್ರಾದ ಲೈಟ್ ಆನ್ ಆಗಿದ್ದು ಅಲ್ಲಿ ಸೈರನ್ ಹೋಗಿದೆ. ಸೈರನ್ ಹೋಗಿದ್ದು ದೇವಸ್ಥಾನದಲ್ಲ, ಬದಲಿಗೆ CCTV ಕಂಟ್ರೋಲ್ ರೂಮ್ನಲ್ಲಿ. ಈ CCTV ಖಾಸಗಿ ಕಂಪನಿ ಏನಿದೆ, ಆ ಒಂದು ಖಾಸಗಿ ಕಂಪನಿ CCTVಗಳನ್ನು ಅಳವಡಿಸಿ ನಂತರ ಅದರ ಅಲರ್ಟನ್ನು ತನ್ನ ಆಫೀಸ್ನಲ್ಲಿ ಅದು ನೋಡ್ತಾ ಇರುತ್ತೆ. ದೂರದ ಉಡುಪಿಯ ಕುಂದಾಪುರದಲ್ಲಿ ಆ CCTV ಕಚೇರಿಯ ಒಳಗಡೆ ಒಂದು ಸೈರನ್ ಬಂದಿದೆ. ಆ ಸೈರನ್ನನ್ನು ನೋಡುವಂಥ ಸಂದರ್ಭದಲ್ಲಿ ಆ ಒಂದು ಕಳ್ಳತನ ಮಾಡಲಿಕ್ಕೆ ಯತ್ನ ಮಾಡ್ತಾ ಇರುವಂತಹ ವಿಚಾರ ಆ CCTV ಮಾನಿಟರ್ ಮಾಡ್ತಾ ಇರೋರಿಗೆ ಗೊತ್ತಾಗುತ್ತೆ. ಅದಾದ ಬಳಿಕ ಅವರು ದೇವಸ್ಥಾನದ ಆಡಳಿತ ಮಂಡಳಿ ಏನು ತಮ್ಮ ಗ್ರಾಹಕರು ಇರ್ತಾರೆ ಅವರಿಗೆ ಮಾಹಿತಿಯನ್ನು ನೀಡ್ತಾರೆ. ಈ ರೀತಿ ನಿಮ್ಮ ದೇವಸ್ಥಾನದ ಒಳಗಡೆ ಒಬ್ಬ ಕಳ್ಳ ಬಂದಿದ್ದಾನೆ, ಆ ಒಬ್ಬ ಕಳ್ಳ ಕದಲಿಕ್ಕೆ ಯತ್ನಿಸ್ತಾ ಇದ್ದಾನೆ ಅನ್ನೋ ಮಾಹಿತಿಯನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ನೀಡುತ್ತಾರೆ. ಆಡಳಿತ ಮಂಡಳಿಯವರು ಮುಲ್ಕಿ ಪೊಲೀಸರಿಗೆ ನೀಡುತ್ತಾರೆ. ಮುಲ್ಕಿ ಪೊಲೀಸ್ ಇನ್ಸ್ಪೆಕ್ಟರ್ ರಾಘವೇಂದ್ರ ನಾಯಕ್ ನೇತೃತ್ವದಲ್ಲಿ ಸ್ಥಳೀಯರ ಸಹಕಾರದೊಂದಿಗೆ ಅಲ್ಲಿ ಕಾರ್ಯಾಚರಣೆ ನಡೆಯುತ್ತೆ. ದೇವಸ್ಥಾನದಲ್ಲೇ ಅಡಗಿಕೊಂಡಿದ್ದ ಕಳ್ಳನನ್ನು ಬೆಳಗ್ಗೆ ಹೊತ್ತಿಗೆ ಬಂಧಿಸ್ತಾರೆ. ಬಂಧಿಸಿದ ಬಳಿಕ ಆತ ಒಬ್ಬ ನಟೋರಿಯಸ್ ಕಳ್ಳ ಅನ್ನೋದು ಮಂಗಳೂರು ಪೊಲೀಸರಿಗೆ ಗೊತ್ತಾಗುವಂಥದ್ದು. ಈತನ ಹಿನ್ನೆಲೆಯನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಈತ ಕೇವಲ ಇಲ್ಲಿಗೆ ಮಾತ್ರ ಅಲ್ಲ, ಈತ ಸಾಕಷ್ಟು ದೇವಸ್ಥಾನಗಳನ್ನು ಕಳ್ಳತನ ಮಾಡಿದ್ದ, ಮನೆಗೆ ಕನ್ನ ಹಾಕಿದ್ದ, ತೋಟದಲ್ಲಿ ಶ್ರೀಗಂಧ ಮರಗಳನ್ನು ಕಳ್ಳತನ ಮಾಡಿದ್ದ ಅನ್ನೋದು ಗೊತ್ತಾಗುತ್ತೆ. ರಾಜ್ಯಾದ್ಯಂತ ಸಾಕಷ್ಟು ಪ್ರಕರಣಗಳು ಈತನ ಮೇಲಿದೆ. ಸಿಲಿಕಾನ್ ಸಿಟಿ, ಬೆಂಗಳೂರು ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಕಳ್ಳತನದ ಪ್ರಕರಣಗಳಿದೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆ ಒಂದರಲ್ಲೇ 5 ಪ್ರಕರಣಗಳು ಒಂದೇ ವರ್ಷದಲ್ಲಿ ಈತನ ಮೇಲೆ ದಾಖಲಾಗಿತ್ತು. 2024ರ ಫೆಬ್ರವರಿಯಲ್ಲಿ ಅಲ್ಲಿನ ಅರಳುಸಂದ್ರ ಅಂತ ಏನಿದೆ ಅಲ್ಲಿಯ ಮುನೀಶ್ವರ ದೇವಸ್ಥಾನದಲ್ಲೂ ಕೂಡ ಕನ್ನ ಹಾಕಿದ್ದ. ಜೂನ್ನಲ್ಲಿ ಅದೇ ನೆಲಮಂಗಲದ ಸೋಲದೇವನ ಹಳ್ಳಿಯಲ್ಲಿ ಇರುವಂತಹ ತಾಯಿ ಮಾರಿಯಮ್ಮ ದೇವಸ್ಥಾನ ಏನಿದೆ ಅಲ್ಲೂ ಕೂಡ ಕನ್ನ ಹಾಕಿದ್ದ. ಅದಾದ ಬಳಿಕ ಅದೇ ವರ್ಷದ ಇನ್ನೊಂದು ತಿಂಗಳಲ್ಲಿ ಏನು ಫುಡ್ ಇನ್ಸ್ಪೆಕ್ಟರ್ ಒಬ್ಬರು ಇರ್ತಾರೆ, ಆ ಒಬ್ಬ ಫುಡ್ ಇನ್ಸ್ಪೆಕ್ಟರ್ ತೋಟದ ಶ್ರೀಗಂಧದ ಮರಗಳನ್ನು ಕಳ್ಳತನ ಮಾಡಿದ್ದ. ಅದೇ ರೀತಿ ಬೇರೊಂದು ತೋಟಕ್ಕೆ ಹೋಗಿ 8 ಶ್ರೀಗಂಧ ಮರಗಳನ್ನು ಕೂಡ ಕಳ್ಳತನ ಮಾಡಿದ್ದ. ನಂತರ ಓರ್ವ ಶಿಕ್ಷಕಿ ಶಿಲ್ಪಾ ಅಂತ ಹೇಳಿ ಅವರ ಮನೆಗೆ ಹೋಗಿ ಹಾಡ ಹಗಲೇ ಚಿನ್ನಾಭರಣ, ನಗದು ಎಲ್ಲವನ್ನು ಸೇರಿ ಕದ್ಕೊಂಡು ಹೋಗಿದ್ದ. ಸೊ ಕೆಲ ದಿನಗಳ ಬಳಿಕ ಪೊಲೀಸರು ಈತನನ್ನು ಅರೆಸ್ಟ್ ಮಾಡ್ತಾರೆ. ಈತ ಬೇಲ್ ಮೇಲೆ ವಾಪಸ್ ಬಂದು ಮತ್ತೆ ಕದಿಲಿಕ್ಕೆ ಹೋಗಿದ್ದಾನೆ. ಆದರೆ ಈ ಸರಿ ಆತನ ಅದೃಷ್ಟ ಚೆನ್ನಾಗಿರಲಿಲ್ಲ, ಆತ ಸಿಕ್ಕಾಕೊಂಡಿದ್ದಾನೆ. ಅದಕ್ಕೆ ಪ್ರಮುಖ ಕಾರಣ ಬೇರೆ ಕಡೆ ಕಳ್ಳತನ ಮಾಡಿದಂಥ ಸಂದರ್ಭದಲ್ಲಿ CCTVಯನ್ನು ಜಖಂಗೊಳಿಸಿ DVRಗಳನ್ನು ಆತನೇ ಕೊಂಡೋಗ್ತಾ ಇದ್ದ. ಆದರೆ ಇಲ್ಲೂ ಕೂಡ ಅದೇ ರೀತಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟ. ಚಂದ್ರಮೌಳೇಶ್ವರ ದೇವಸ್ಥಾನದ CC ಕ್ಯಾಮ್ರಾವನ್ನು ಜಖಂಗೊಳಿಸ್ತಾನೆ, ಅದರ DVRನ ಕದಿಲಿಕ್ಕೂ ಕೂಡ ಪ್ರಯತ್ನ ಪಡ್ತಾನೆ. ಆದರೆ ಅಡ್ವಾನ್ಸ್ ಟೆಕ್ನಾಲಜಿ ಈ ಒಂದು ಅಲರ್ಟ್ ಆ CCTV ಮಾನಿಟರ್ ಸೆಂಟರ್ಗೆ ಹೋಗಿದ್ದರಿಂದ ಈತ ಅಂಧರಾಗಿದ್ದಾನೆ. ಕ್ಯಾಮ್ರಾಮ್ಯಾನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಡಿಜಿಟಲ್, ಮಂಗಳೂರು.